ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಈಗಾಗಲೇ ಕರ್ನಾಟಕ ಭವನದ ಉದ್ಘಾಟನೆಗೆ ಅಂತ ಮೊನ್ನೆಯೇ ದೆಹಲಿ ಕಡೆಗೆ ಹೋಗಿರುವಂತಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೂ ಈ ಕ್ಷಣದವರೆಗೂ ದೆಹಲಿಯಲ್ಲೇ ಇದ್ದಾರೆ. ಮೊನ್ನೆ ಸಂಜೆನೆ ಕಾರ್ಯಕ್ರಮ ಮುಗಿದಿತ್ತು. ನಿನ್ನೆ ಇಡೀ ದಿನ ಅಲ್ಲೇ ಇದ್ರು. ಇವತ್ತೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಕಾರಣ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಮಹತ್ವದ ಚರ್ಚೆಯೊಂದು ನಡೀತಾ ಇದೆ. ಏನ್ ಚರ್ಚೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಅನ್ನುವಂತ ಹೆಸರು. ಸಿದ್ದರಾಮಯ್ಯನವರು ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಸೂಚಿಸಿದಾರಂತೆ. ಯಾಕೆ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಸೂಚಿಸಿರುವ ಸಿದ್ದರಾಮಯ್ಯನವರ ಕಾರಣಗಳೇನು? ಯಾಕೆ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಸೂಚಿಸಿದರು? ಲೆಕ್ಕಾಚಾರ ಏನು? ಯಾವ್ಯಾವ ಲೆಕ್ಕಾಚಾರದ ಆಧಾರದಲ್ಲಿ ಈಶ್ವರ್ ಖಂಡ್ರೆ ಅವರನ್ನ ಇಲ್ಲಿ ಸೂಚನೆ ಮಾಡಲಾಗ್ತದೆ? ಯಾಕಂದ್ರೆ KN ರಾಜಣ್ಣ ಕೂಡ ಬಹಳ ಪ್ರಬಲ ಆಕಾಂಕ್ಷಿ. ಕೆಪಿಸಿಸಿ ಅಧ್ಯಕ್ಷ ಮಾಡಿದ್ರೆ ನಾನು ಸಚಿವ ಸ್ಥಾನವನ್ನೇ ಬಿಟ್ಕೊಟ್ಬಿಡ್ತೀನಿ ಅಂತಂದಿದ್ರು. ಸತೀಶ್ ಜಾರಕಿಹೊಳಿ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಬದಲಾವಣೆ ಮಾಡಿ 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 ಅಂತ ಹೇಳಿ ಪದೇ ಪದೇ ಒತ್ತಾಯವನ್ನು ಮಾಡ್ತಾ ಇದ್ರು. ಆ ನಡುವೆ ಈಗ ಈಶ್ವರ್ ಖಂಡ್ರೆ ಅವರ ಹೆಸರು ಪ್ರಸ್ತಾಪ ಆಗಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಡಿ ಅಂತ DKC ಬಣ ವಿರೋಧ ಮಾಡಿದೆ. ಈಶ್ವರ್ ಖಂಡ್ರೆ ಹೇಳಿ ಕೇಳಿ ಲಿಂಗಾಯತ ಸಮುದಾಯದ ನಾಯಕರು, ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಆಪ್ತರಿಗೂ ಒಂದು ಜಾಗ ಆಗುತ್ತೆ. ಅದ್ರ ಜೊತೆಗೆ ಈಶ್ವರ್ ಖಂಡ್ರೆ ಹೆಸರನ್ನ DCM ವಿರೋಧ ಮಾಡೋದಕ್ಕಾಗೋದಿಲ್ಲ. ಲಿಂಗಾಯತರು ಬೇರೆ. DK ಶಿವಕುಮಾರ್ ವಿರೋಧ ಮಾಡಿದ್ರೆ DK ಶಿವಕುಮಾರ್ ಲಿಂಗಾಯತ ವಿರೋಧಿ ಅಂತ ಪಟ್ಟ ಕಟ್ಟಿಬಿಡ್ತಾರೆ. ಒಂದು ವೇಳೆ ಖಂಡ್ರೆಗೆ ಸ್ಥಾನಮಾನ ಕೊಟ್ರೆ ಲಿಂಗಾಯತರು ಬೆನ್ನಿಗೆ ನಿಲ್ತಾರೆ. ಲಿಂಗಾಯತರೊಬ್ಬರಿಗೆ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಅಪಾರವಾದಂಥ ಲಿಂಗಾಯತ ಸಮುದಾಯ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತು ಬಿಡುತ್ತೆ. ನಮಗೆ ಅಂದರೆ ಲಿಂಗಾಯತರಿಗೂ ಮತ್ತು ಕಾಂಗ್ರೆಸ್ಗೂ ದೂರ ಅನ್ನೋ ಮಾತಿದೆಯಲ್ಲ. ಹಾಗಾಗಿ ಲಿಂಗಾಯತರನ್ನ ಒಲಿಸಿಕೊಳ್ಳುವ ಒಂದು ಪ್ಲಾನ್ ಕೂಡ ಇದಾಗಿರಬಹುದು. ಅಥವಾ ಈ ಮುಖಾಂತರ ಲಿಂಗಾಯತರನ್ನು ಒಲಿಸಿಕೊಳ್ಳುವ ಒಂದು ಹೆಜ್ಜೆ ಸಿದ್ದರಾಮಯ್ಯನವರು ಇಟ್ಟರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪನವ್ರಿಗೆ ಭಾಳ ಸಿಟ್ಟಿದೆ ಸಿದ್ದರಾಮಯ್ಯನವ್ರ ಮೇಲೆ. ಹಾಗಾಗಿ ಈ ಲಿಂಗಾಯತರೊಬ್ಬರನ್ನಲ್ಲಿ ಕೂರಿಸಿದ್ರೆ ಶಾಮನೂರು ಶಿವಶಂಕರಪ್ಪನವರ ಮನಸ್ಸು ಅಂದರೆ ಅವರ ಅಸಮಾಧಾನ ಏನಿದೆ ಅದನ್ನು ಕೂಡ ಸ್ವಲ್ಪ ತಣಿಸಬಹುದು ಅನ್ನೋದು. ಸೊ ಇದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನು ಅಂತಂದರೆ ತಪ್ಪಾಗೋದಿಲ್ಲ. ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹಲವು ಹೆಸರುಗಳ ನಡುವೆ ಈಗ ಈಶ್ವರ್ ಖಂಡ್ರೆ ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಅದು ಸ್ವತಃ ಸಿದ್ದರಾಮಯ್ಯನವರೇ ಅದನ್ನು ಉಲ್ಲೇಖ ಮಾಡಿದ್ರು ಅಂತ ಮಾಹಿತಿಗಳಿದೆ. ಯಾಕೆ ಈಶ್ವರ್ ಖಂಡ್ರೆ ಅವರ ಹೆಸರು? ಆ ಹೆಸರು ಸೂಚನೆ ಕೊಟ್ಟಿರೋದ್ರ ಹಿಂದೆ ಮುಂದೆ ಏನೇನು ಲೆಕ್ಕಾಚಾರಗಳಿರಬಹುದು ಆನಂದ್? ಪ್ರಣತ್, ಪ್ರಮುಖವಾಗಿ ಮೊದಲಿಂದಲೂ ಕೂಡ ಸಿಎಂ ಮತ್ತೆ ಅವರ ಬಣದ ಒಂದು ಟಾರ್ಗೆಟ್ ಹಾಗೆ ಡಿಮ್ಯಾಂಡ್ ಇದ್ದಿದ್ದು ಒಂದೇ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಈಗ ಆ ಒಂದು ಸಮಯ ಸನ್ನಿಹಿತವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿ, ಇಲ್ಲವೇ ಈಶ್ವರ್ ಖಂಡ್ರೆ ಅವರಿಗೆ ನೀಡಿ ಅನ್ನೋ ಒಂದು ಮಾತನ್ನ ಅವರು ಅಲ್ಲಿ ಸೂಚಿಸಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಖಂಡ್ರೆ ಅವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿ ಬಹಳಷ್ಟು ಒಂದು ಅಚ್ಚರಿ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬಾರದು ಅಂತ DK ಶಿವಕುಮಾರ್ ಹಾಗೆ ಅವರ ಬಣ ಪ್ರಬಲವಾಗಿ ವಿರೋಧ ಮಾಡುತ್ತೆ. ಒಂದು ವೇಳೆ DK ಶಿವಕುಮಾರ್ ಅಥವಾ DK ಶಿವಕುಮಾರ್ ಅವರ ಬಣದ ವಿರೋಧದ ನಡುವೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ರೆ ಆ ಸರ್ಕಾರ ಹಾಗೆ ಪಕ್ಷದಲ್ಲಿ ಮತ್ತೆ ಒಂದು ಗೊಂದಲದ ಗೂಡಾಗಬಹುದು, ಮತ್ತೆ ಸಿಎಂ ಬದಲಾವಣೆಗಳ ಕೂಗು ಹೆಚ್ಚಾಗಬಹುದು ಅನ್ನೋ ಒಂದು ಆತಂಕ, ಅನ್ನೋ ಒಂದು ತಂತ್ರಗಾರಿಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾರಿ ಲೆಕ್ಕಾಚಾರದೊಂದಿಗೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಸೂಚಿಸಿದ್ದಾರೆ. ಪ್ರಮುಖವಾಗಿ ಇವರಿಗೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮುಂದೆ ಲಿಂಗಾಯತ ಸಮುದಾಯವು ಕೂಡ ತಮ್ಮ ಬೆನ್ನಿಗೆ ನಿಲ್ಲಬಹುದು. ಸಿಎಂ ಬದಲಾವಣೆ ಅಥವಾ ಬೇರೆ ಬೇರೆ ಸಂಕಷ್ಟದ ಸಮುದಾಯದಲ್ಲಿ ಲಿಂಗಾಯತ ಸಮುದಾಯ ತಮ್ಮ ಬೆನ್ನಿಗೆ ನಿಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಸೂಚಿಸಿದ್ರೆ ಆ ಒಂದು ಹೆಸರನ್ನ DK ಶಿವಕುಮಾರ್ ಅಥವಾ ಯಾರೇ ಆಗಲಿ ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಮಾಡಕ್ ಹೋದ್ರೆ DK ಶಿವಕುಮಾರ್ ಅಥವಾ ಬೇರೆಯವರು ಯಾರಾದ್ರೂ ವಿರೋಧ ಮಾಡಿದ್ರೆ ಲಿಂಗಾಯತ ವಿರೋಧಿ ಅಣೆಪಟ್ಟಿಯನ್ನ ಹೊರಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾರಿ ಲೆಕ್ಕಾಚಾರ ಹಾಕಿ ಈಶ್ವರ್ ಖಂಡ್ರೆ ಹೆಸರು ಸೂಚಿಸಿರ್ತಕ್ಕಂಥದ್ದು. ಜೊತೆಗೆ ಈಶ್ವರ್ ಖಂಡ್ರೆ ಅವರು ಕೂಡ ಸಿಎಂ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಆಯಕಟ್ಟಿನ ಒಂದು ಸ್ಥಾನಮಾನಗಳನ್ನ ಕೊಡ್ತಾ ಇಲ್ಲ, ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಆಯಕಟ್ಟಿನ ಸ್ಥಾನಮಾನ ನೀಡ್ತಾ ಇಲ್ಲ, ನಿಗಮ ಮಂಡಳಿಗಳಲ್ಲೂ ಕೂಡ ಪ್ರಬಲವಾದ ಮಂಡಳಿಗಳನ್ನು ನೀಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಶಾಮನೂರು ಶಿವಶಂಕರಪ್ಪ ಅವರಲ್ಲಿ ಇತ್ತು. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಶಾಮನೂರು ಶಿವಶಂಕರಪ್ಪ ನೇರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈ ಮೂಲಕ ಈಶ್ವರ್ ಖಂಡ್ರೆ ಅವರಿಗೆ ಈಗ ಲಿಂಗಾಯತ ಕೋಟಾದಲ್ಲಿ ಪರಿಗಣಿಸಿ ಅವರಿಗೆ
ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಶಾಮನೂರು ಅವರ ಒಂದು ಅಸಮಾಧಾನವನ್ನು ಕೂಡ ತಣಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಎಲ್ಲ ಒಂದು ಪ್ರಮುಖ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡು ಈಶ್ವರ್ ಖಂಡ್ರೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಲಿಂಗಾಯತ ಒಂದು ನಾಯಕರಿಗೆ ಕೆಪಿಸಿಸಿ ನಾಯಕತ್ವ ವಹಿಸಿದ್ರೆ ಬಿಜೆಪಿಯ ಒಂದು ಲಿಂಗಾಯತ ಅಸ್ತ್ರಕ್ಕೂ ಕೂಡ ಒಂದು ಪ್ರತಿತಂತ್ರವನ್ನ ರೂಪಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದೇ ಕಲ್ಲಿನಲ್ಲಿ ಎರಡಕ್ಕಿ ಹೊಡಿತಕ್ಕಂಥ ಒಂದು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಹೆಸರಿಗೂ ಕೂಡ ಈಗ ಹೈಕಮಾಂಡ್ ಕೂಡ ಸಮ್ಮತಿ ಸೂಚಿಸತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಲಿಂಗಾಯತ ಸಮುದಾಯಕ್ಕೆ ಒಂದು ನಾಯಕತ್ವವನ್ನ ಕೊಟ್ರೆ ಬಿಜೆಪಿಯನ್ನು ಕೂಡ ಕಟ್ಟಿ ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರ ಎಐಸಿಸಿ ನಾಯಕರಲ್ಲೂ ಇತ್ತು. ಹಾಗಾಗಿ ಎಐಸಿಸಿ ನಾಯಕರು ಕೂಡ ಖಂಡ್ರೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಕ್ಕಂಥ ಒಂದು ಮನಸ್ಸು ಮಾಡಬಹುದು. ಈಗ ಸದ್ಯ ಸಂಸತ್ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ನಂತರ ಒಂದು ತೀರ್ಮಾನ ಮಾಡೋಣ ಅಂತ ರಾಹುಲ್ ಗಾಂಧಿ ಸಿಎಂಗೆ ಒಂದು ಸಲಹೆಯನ್ನ ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಅಧಿವೇಶನದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗೋದಂತೂ ಪಕ್ಕ ಅಂತ ಹೇಳಲಾಗ್ತಿದೆ. ಪ್ರಣೋತ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.